ಈ ಬೇಸಿಗೆಗಾಲದಲ್ಲಿ ಊಟಕ್ಕಿಂತ ಮಜ್ಜಿಗೆನೇ ಜಾಸ್ತಿ ಕುಡಿತೀವೇನೋ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಆ್ಯಸ್ ಯೂಶ್ವಲ್ ಥರ ಇವತ್ತು ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಹಾಟ್ ವಾಟರ್ ಕುಡ್ಕೊಂಡು ಟಿಫನ್ಗೆ ಅಂತ ಅಂದ್ಬಿಟ್ಟು ನೆನ್ನೆ ನೈಟ್ ಸ್ವಲ್ಪ ಸೊಪ್ಪು ಸಾಂಬಾರು ಮಾಡಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡು ತಿಂದು ಮನೆ ಕೆಲಸ ಎಲ್ಲ ಮಾಡಿದೆ. ಬಟ್ ಇನ್ನೂ ಟೈಮ್ ಇತ್ತು, ಅದಕ್ಕೆ ಒಂದು ಸ್ವಲ್ಪ ಅಸೈನ್ಮೆಂಟ್ ಕೊಟ್ಟಿದ್ದರು ಕಾಲೇಜಲ್ಲಿ. ಸೊ ಅದನ್ನ ಈ ಟೈಮಲ್ಲಿ ಬರ್ಕೊಂಬಿಡೋಣ ಅಂತ ಅಸೈನ್ಮೆಂಟ್ ಬರೆದು ಟೈಮ್ ಆಯಿತು. ಅಷ್ಟರಲ್ಲಿ ನಾನು ಕೂಡ ಇನ್ನು ಕಾಲೇಜ್ಗೆ ಹೋಗಬೇಕು ಅಂತ ರೆಡಿಯಾಗಿ, ಇನ್ನು ಮಧ್ಯಾಹ್ನ ಏನು ಊಟ ತಿನ್ನೋದು, ಹೆಂಗಿದ್ರು ಫುಲ್ಲು ಬಿಸಿಲಿದೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಮಜ್ಜಿಗೆ ಕುಡ್ಕೊಂಡು ಆರಾಮಾಗಿ ಮನೆ ಬಿಟ್ಟೆ. ಇಲ್ಲ ನೆರಳು ನೋಡಿದ್ರೆ ಗೊತ್ತಾಗ್ಬೋದು, ಛತ್ರಿ ಹಿಡ್ಕೊಂಡು ಹೋಗ್ತಿದ್ದೀನಿ. ಫುಲ್ಲು ಬಿಸಿಲಿದೆ, ಬರಿಗಾಲಲ್ಲಂತೂ ನಡಿಯೋಕ್ಕೆ ಆಗಲ್ಲ, ಅಷ್ಟು ಬಿಸಿಲಿದೆ ಇವಾಗ. ಸೊ ಹಾಗೋ ಹೀಗೋ ಕಾಲೇಜ್ ಕಡೆ ರೀಚ್ ಆಗಿ ತಿರ್ಗಾ ನಾನು ಕೂಡ ಬಸ್ ಹತ್ಕೊಂಡು ಮನೆ ಕಡೆ ವಾಪಸ್ ಬರೋಣ ಅಂತಂದರೆ ನನ್ನ ಫ್ರೆಂಡು ಫಾಸ್ಟಿಂಗ್ ಮಾಡ್ತಿದ್ದಾರೆ ಗುಡ್ ಫ್ರೈಡೆಗೋಸ್ಕರ. ಅವರು ಮಧ್ಯಾಹ್ನ ಹೊತ್ತು ಅಂದರೆ ಬೆಳಗ್ಗೆ ಅಂದರೆ ಒಂದು ದಿನದಲ್ಲಿ ಒಂದು ಹೊತ್ತು ಮಾತ್ರ ತಿಂತಾಳೆ. ಸೊ ಹೊಟ್ಟೆ ಹಸಿ ಅಂತಂದ್ಲು. ಅಲ್ಲೇ ಒಂದು ಸ್ವಲ್ಪ ಊಟ ತಿಂದ್ಕೊಂಡು ಮನೆಗೆ ವಾಪಸ್ ಬರೋಷ್ಟೊತ್ತಿಗೆ 6 ಗಂಟೆ ಆಗಿಬಿಟ್ಟಿತ್ತು. ಸೊ ನಾನೇನು ವ್ಲಾಗ್ ಮಾಡೋಕ್ಕೋಗಿಲ್ಲ. ಸೊ ಇಷ್ಟ ಆಗಿತ್ತು ನನ್ನ ಡೈಲಿ ವ್ಲಾಗ್ ಅಂತ ಹೇಳ್ತಾ ಬಾಯ್ ಎಲ್ರಿಗೂ.